ಹಾಯ್ ಫ್ರೆಂಡ್ಸ್, ಫಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಹೋಗಿದ್ದೆ. ಸ್ವಲ್ಪ ಮೊಬೈಲ್ ಏನೋ ನಮ್ಮದು ಆರಾಗ್ತಿಲ್ಲ ಅಂದ್ಬಿಟ್ಟು ಕೊಡೋಕ್ಕೆ ಬಂದು ನೋಡಿ ಟೈಮ್ ಜಾಸ್ತಿ ಆಗಿಬಿಟ್ಟಿದೆ. 11:15ಗೆ ಇರೋದು ಕ್ಲಾಸು. ಬಟ್ ಸರ್ ಏನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲ ಹೊರಗಡೆ ಹಾಕ್ಬಿಟ್ಟವ್ರೆ. ನಮ್ಮನ್ನೆಲ್ಲ ಇಲ್ಲೆಲ್ಲರೂ ಹೊರಗಡೆ ಹಾಕ್ಬಿಟ್ಟವ್ರೆ ಸರ್ರು. ಅದ್ಮೇಲೆ ಡೀಪಾಗಿ ಏನು ನೋಡ್ತಾರೆ, ಏನು ಮಾಡಿದ್ರು ಗೊತ್ತಿಲ್ಲ. ನಮ್ಮ CR ಕೂಡ ಹೊರಗಡೆ ಅವ್ರೆ, ಹುಡುಗಿರು ಕೂಡ ಹೊರಗಡೆ ಹಾಕ್ತವ್ರೆ. ಕ್ಲಾಸ್ ರೂಮ್ ಒಳಗಡೆ ಎಲ್ಲರೂ ಇದ್ದಾರೆ, ಕ್ಲಾಸ್ ತಗೊಂಡವ್ರೆ. ನಾವು ಸುಮ್ಮನೆ ಕಾರಿಡಾರಲ್ಲಿ ಓಡಾಡ್ತಾ ಇದ್ದೀವಿ. ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏನು ಮಾಡೋದು ನೋಡ. ಸಾಯಂಕಾಲ ಇವ ತಾಳಿ ಕಟ್ಟಕತ್ತಾನೆ, ಯಾರೋ ತಾಳಿ ರೆಡಿ ಮಾಡ್ತಾನೆ. ಇವತ್ತು ತಾಳಿ ಕಟ್ಟಕ್ಕೆಲ್ಲ ರೆಡಿ ಮಾಡ್ಕೊತಾರೆ. ಫುಲ್ಲು ಇಂಟೆಲಿಜೆಂಟ್ ಮ್ಯಾನ್, ಅಂಬೇಡ್ಕರ್ದು ಏನೋ ಓದ್ತಾರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮಲ್ಲ ಬೈ ಸ್ಮಾರ್ಟ್ ಬೈ ಕ್ರಿಕೆಟ್ ನೋಡ್ತಾರೆ. ಅಲ್ಲಿ ಏನ್ ನೋಡ್ತಾರೋ ಗೊತ್ತಿಲ್ಲ, ಮೇ ಬಿ ಇರ್ಬೋದು. ಮೇಳ ಗಟ್ಟಿ ಮೇಳ ಓಂ ಶಂಕರಾಭರದಂ ವಿಷ್ಣು ಜಗಳ ಆಡ್ತಾರ ಅವರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೋರಿಸ್ತೆ ಇವಾಗ ಫುಲ್ ಫೀಲ್ ಆಗ್ಬಿಟ್ಟಾನೆ. ಹುಡುಗಿ ಒಳಗದಳ, ಇವ್ ಹೊರಗದನ. ಏನ್ ಮಾಡ್ಬೇಕು ಗೊತ್ತ, ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ. ಇವ್ರು ಫುಲ್ ಗಜ ಮಾಡ್ತಾರ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಫುಲ್ ಫೀಲ್, ಹುಡುಗಿ ಒಳಗವನ ಹೊರಗವನ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಆಮೇಲೆ ಕ್ಲಾಸ್ ಮುಗ್ದ ಅವ್ರ ಹುಡುಗಿ ಎಲ್ಲಿಗೋ ಬೈತಾಳ ಗೊತ್ತ ನಂಗ, ಬಯಸ್ಕೊಳ್ಳೋದೈತವಂಗ. ನಾನು ಹೇಳೋದ್ ಕೇಳಿಲ್ಲ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂತಿರೋದು, ಇಷ್ಟನ ಅಂದಿರೋದು ಇಲ್ಲ. ನಮ್ ಕಾಲೇಜ್ ದೊಡ್ಡ ಇವನ ದೊಡ್ಡ ಹಣ್ಣಿರೋದು. ಹೇಳೋ, ಏನಾರು ಹೇಳೋ. ಇದು ಜಲಿಯನ್ ವಾಲಾಬಾಗ್, ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ఏంటి మమ్మీ ఎవడు? ಇವನು ಏನಾದ್ರು ಹೇಳಿದ್ರೆ ಏನೋ ತೋರಿಸ್ತಕತ್ತಾನ. ಬರೀ ಇಂಥದೆಯಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.